ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಂತಕ್ಕಪ್ಪ ಅಂತಂದರೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಅಂಗಡಿದು ಡೀಪ್ ಕ್ಲೀನಿಂಗ್ ನಡೀತಾ ಇದೆ ಆಯ್ತು ಪೂಜೆ ಹಬ್ಬಕ್ಕೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿದ್ದೆ ಸ್ವಲ್ಪ ಕಮ್ಮಿ ಆಯಿತು, ಹಂಗೆ ಸ್ಟ್ರೆಸ್ಸು ವರ್ಕು ಜಾಸ್ತಿ ಆಯಿತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಬೇಗ ಎದ್ದು ತಿಂಡಿ ತಿಂದು ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗೋಗಿತ್ತು. ನಾನು ಅಣ್ಣಂಗೆ ಮೆಸೇಜ್ ಹಾಕಿದೆ, ಅಣ್ಣ ಲೇಟಾಗಿ ಬರ್ತೀನಿ ಅಣ್ಣ ಒಂದು 10 ಗಂಟೆ ಹಂಗೆ ಅಂತ. ಸೊ ಅಣ್ಣ ಏನೂ ಅನ್ನಲಿಲ್ಲ, ಸುಮ್ಮನೆ ಆಗಿದ್ರು. ತಿಂಡಿ ಎಲ್ಲ ತಿಂದ್ಕೊಂಡು ಹೊರಟೆ. ಸೊ ಬಸ್ ಮಿಸ್ ಆಗೋಗಿತ್ತು, ಬಸ್ ಆಲ್ರೆಡಿ ಹೊಂಟೋಗಿತ್ತು ನಾನು ಬರೋಷ್ಟರಲ್ಲಿ. ಸೊ 10 ನಿಮಿಷ ವೆಯ್ಟ್ ಮಾಡಿದೆ, ಆಟೋ ಸಿಕ್ತು. ಸೊ ಫ್ರೀ ಬಸ್ಗೆ ಆಸೆ ಪಡಬಾರ್ದು ಜಾಸ್ತಿ ಅಂದ್ಬಿಟ್ಟು ಇನ್ನು 10 ನಿಮಿಷ ಬಿಟ್ಟರೆ ಬಸ್ ಬರೋದು, ಬಟ್ ನನಗೆ ಟೈಮ್ ಆಗೋಗೋದು ಅಂದ್ಬಿಟ್ಟು ಬಸ್ ಸಿಗ್ಬಿಟ್ಟು ಆಟೋಗೆ ಬಂದೆ. ಟೌನಿಗೆ ಬಂದೆ. ನಂದು ಫೋನ್ದು ಸ್ಕ್ರೀನ್ ಗಾರ್ಡ್ ಹಾಳಾಗೋಗಿತ್ತು. ಓವರಾಗೆಲ್ಲ ಫೋನು ಹಾಳಾದ್ರೆ ನಂಗೆ ಸೀರಿಯಸ್ಸಾಗಿ ಯೂಸ್ ಮಾಡೋಕೆ ನಂಗೆ ಮನಸ್ಸೇ ಬರೋಲ್ಲ. ಆ ಸುಖಕ್ಕೆ ಫೋನೇ ಬೇಡ ಅನಿಸ್ಬಿಡುತ್ತೆ ನನಗೆ. ಸೊ ಅದಕ್ಕೋಸ್ಕರ ಫೋನ್ನ ಸ್ಕ್ರೀನ್ ಗಾರ್ಡ್ ಹಾಕ್ಸೋಣ ಅಂತ ತೊಗೊಬಂದೆ. ಆಲ್ಮೋಸ್ಟ್ ನನ್ನ ರೀಚಾರ್ಜ್ ಆಗಿರ್ಬೋದು, ನನ್ನ ಫೋನ್ ಎನಿ ಡ್ಯಾಮೇಜ್ ಆದರೂ ಇಲ್ಲೇ ಬಂದು ತೋರಿಸೋದು ನಾನು. ಒಂಥರ ರೆಗ್ಯುಲರ್ ಕಸ್ಟಮರ್. ನಾವು ಇಲ್ಲಿಗೆ 6 ತಿಂಗಳು 3 ತಿಂಗ್ಳಿಗೆ ಒಂದ್ಸಲ ಬರ್ತಾನೆ ಇರ್ತೀನಿ. ಸೊ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡೆ. ಅಣ್ಣ ಅಲ್ಲೇ ಫೋನ್ ಹಾಕಿತ್ತು ಟೈಮ್ ಆಯಿತು ಅಂತ. ಸೊ ಅಣ್ಣ ನಾನು ಹೋಗೋ ಗಂಟೆ ಇನ್ನೂ ತಿಂಡಿ ಮಾಡಿರಲಿಲ್ಲ. ಸೊ ನನ್ನಿಂದ ಏನಂತಿಗೆ ಸಮಸ್ಯೆ ಅಂದ್ಬಿಟ್ಟು ನಾನು ಬೇಗ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡು ಹೊರಟೆ. ಇವನು ಫೋನ್ ಅಂಗಡಿ ಓನರ್ ಮಗ. ಇವನೇನು ಹೇಳ್ದ ಗೊತ್ತಾ, ನೀವಿನ್ನು 3 ತಿಂಗಳಲ್ಲಿ ಸ್ಕ್ರೀನ್ ಗಾರ್ಡ್ ಹೊಡೆದಾಕೊಂಡು ಜೊತೆಗೆ ಡಿಸ್ಪ್ಲೇನೂ ಹೊಡೆದಾಕೊಂಡು ಬರ್ತೀರ ನೀವು ಅಂತ ಹೇಳೋನೆ. ಇದು ಅಕ್ಟೋಬರ್ ತಿಂಗಳು, ನೆನ್ಪಿಟ್ಕೊಳ್ಳಿ. ಫೋನ್ ಸ್ಕ್ರೀನ್ ಗಾರ್ಡ್ ಆಗಲಿ ಡಿಸ್ಪ್ಲೇ ಆಗಲಿ ಹೊಡೆದೋದ್ರೆ ನಾನು ಅವ್ನಿಗೆ 500 ರೂಪಾಯಿ ಕೊಡಬೇಕು. ಹೊಡೆದೋಗ್ಲಿಲ್ಲ ಅಂತಂದರೆ ಅವ್ನು ನನಗೆ 500 ರೂಪಾಯಿ ಕೊಡ್ತಾನಂತೆ. ಚಾಲೆಂಜ್ ಮಾಡೋಣ. ಆ ಚಾಲೆಂಜ ಮರ್ತಿರ್ತೀನೋ ಅವ್ರು ಅವ್ನು ನೆನ್ಪಿಟ್ಕೊಂಡಿರೋ ಗೊತ್ತಿಲ್ಲ. ಆ ಥರ ಚಾಲೆಂಜ್ ಹಾಕಿದ್ದಾರೆ ಬಾಸು. ನೋಡೋಣ. ಅಲ್ಲಿಂದ ಹಾಕಿಸ್ಕೊಂಡು ಆಟೋ ಹಿಡ್ಕೊಂಡು ನಮ್ಮ ಮೆಡಿಕಲ್ ಹತ್ರ ನಾನು ರೀಚ್ ಆದೆ. ಅಣ್ಣ ಅಲ್ಲೇ ರೆಡಿಯಾಗಿದ್ದರು. ನಾನು ಬರ್ತಾ ಇದ್ದಂಗೆ ಕಾರ್ ಕೀ ತಗೊತಾ ಇದ್ದರು. ಫೈನಲಿ ನಾನು ಮೆಡಿಕಲ್ ರೀಚ್ ಆದೆ. ಹೇಳಿದ್ನಲ್ಲ ಡೀಪ್ ಕ್ಲೀನಿಂಗ್ ನಡೀತಾ ಇದೆ ಅಂತ. ಐಟಮ್ಸ್ಗಳೆಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಐತೆ. ಇನ್ನು ಯಾವುದು ಕ್ಲೀನ್ ಮಾಡೋಕ್ಕಾಗಿಲ್ಲ. ಒಂದು 10% ಅಷ್ಟೇ ಮೆಡಿಕಲ್ ಕ್ಲೀನ್ ಆಗಿರೋದು. ಸೊ ಇವತ್ತೇನು ಕ್ಲೀನ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಏನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಆರ್ಡ್ರ್ ಬರೆಯೋದಿತ್ತು ಸ್ವಲ್ಪ, ಆರ್ಡ್ರನ್ನೆಲ್ಲ ಬರೆದು ಇವತ್ತು ನಾನೇ ಮೆಡಿಕಲ್ ಪೂಜೆ ಮಾಡಿದೆ. ಪ್ರತಿದಿನ ಅಣ್ಣ ಪೂಜೆ ಮಾಡ್ತಾರೆ, ಇವತ್ತು ಅಣ್ಣ ಬರೋಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರಲ್ಲಿ ಹಬ್ಬ ಇದೆ. ಫೋನ್ ಮಾಡ್ತಾರೆ, ಆದರೆ ಇವತ್ತಿನ್ನೂ ಫೋನ್ ಮಾಡಿರಲಿಲ್ಲ, ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಪೂಜೆ ನಾನೇ ಮಾಡಿದೆ. ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಮೆಡಿಕಲ್ ಮುಂದೆ ಒಂದು ಜೋಳದ ಗಾಡಿ ಹೋಗ್ತಾ ಇರುತ್ತೆ, ಪ್ರತಿದಿನ ಹೋಗ್ತಾ ಇರುತ್ತೆ. ಸೊ ತಿನ್ನಬೇಕು ಅಂತ ಅನ್ನಿಸ್ತು. ಪಾಪ ಅಂಕಲೇ ತಂದುಕೊಟ್ರು ರೋಡ್ ದಾಟಿ. ಸೊ ಜೋಳ ಎಲ್ಲ ತಿಂದಾದ್ಮೇಲೆ ನಾವು ಕಸ್ಟಮರ್ಗಳಿಗೆ ಯಾವ್ಯಾವ ಐಟಮ್ಗಳನ್ನ ಕೊಟ್ಟಿರ್ತೀವಿ ಅದನ್ನೆಲ್ಲ ನಾವು ಸೇಲ್ಸ್ ಎಂಟ್ರಿ ಮಾಡಬೇಕು. ಸೊ ನಾನು ಸೇಲ್ಸ್ ಎಂಟ್ರಿ ಮಾಡ್ತಾ ಇದ್ದೀನಿ ಪ್ರತಿಯೊಂದೂ. ಸ್ವಲ್ಪ ಕಷ್ಟನೇ ಇದು. ನೆನ್ಪಿಟ್ಕೊಂಡು 4-5 ಜನ ಒಟ್ಟಿಗೆ ಬರ್ತಾರೆ. 4-5 ಜನನ ಒಬ್ಬರೇ ಅಟೆಂಡ್ ಮಾಡಿ ಅವ್ರದ್ದೆಲ್ಲ ಕೊಟ್ಟಿರೋದನ್ನ ಐಟಮ್ಗಳನ್ನೆಲ್ಲ ಬರ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಏನು ಮಾಡೋಕ್ಕಾಗಲ್ಲ. ನಮ್ಮ ಮೆಮೊರಿ ಪವರ್ ನಾವು ಹೆಚ್ಚಿಸ್ಕೋಬೇಕು ಅಂತಂದರೆ ಈ ಥರ ಎಲ್ಲ ಕೆಲಸ ಮಾಡ್ತಾ ಇರಬೇಕು. ನಮ್ಮ ಮೈಂಡಿಗೆ ಸ್ವಲ್ಪ ಕೆಲಸ ಕೊಡಲೇಬೇಕು ನಾವು. ಪ್ರೆಷರ್ ಆದರೂ ಪರವಾಗಿಲ್ಲ, ಸ್ವಲ್ಪ ಕೆಲಸ ಕೊಡಬೇಕು. ಆ್ಯಕ್ಟಿವಾಗಿ ಇಟ್ಕೊಂಡಿರಬೇಕು. ಯಾರು ಮಾಡ್ತಾರೆ ಏನು ಎತ್ತ ಹಿಂಗೆಲ್ಲ ನಾವು ಸಿಲ್ಲಿಯಾಗೆಲ್ಲ ಯೋಚನೆ ಮಾಡ್ಕೊಂಡಿದ್ರೆ ನಮ್ಮ ಮೈಂಡ್ ಸೀರಿಯಸ್ಸಾಗಿ ವರ್ಕ್ ಆಗೋಲ್ಲ ಒಂದೊಂದು ಟೈಮಲ್ಲಿ. ಯಾವಾಗ ನಾವು ಮೆಮೊರಿಗಳನ್ನೆಲ್ಲ ನಾವು ನೆನಪಿಸ್ಕೊಂಡು ಈ ಥರ ಎಲ್ಲ ಮಾಡಿ ಬರಿತೀವೋ ಆವಾಗ ಒಂಥರ ಇದಂತೆಲ್ಲ ಬೇರೆ ಮಿಕ್ಕಿದೆಲ್ಲ ಕೆಲಸಗಳ್ನು ಅಷ್ಟೇ ಈಸಿ ಆಗುತ್ತೆ ನಮ್ಗೆ ಆ ಟೈಮಲ್ಲಿ. ಸೊ ಪ್ಲೀಸ್ ನಿಮ್ಮ ಮೈಂಡಿಗೆ ಸ್ವಲ್ಪ ಕೆಲಸ ಕೊಡಿ ಅಂತ ಕೇಳ್ಕೊತಾ ಇಷ್ಟೇ. ಸಂಜೆವರೆಗೆ ಇದೇ ಕೆಲಸ. ಕಸ್ಟಮರ್ಗಳನ್ನ ಅಟೆಂಡ್ ಮಾಡೋದು, ಸೇಲ್ಸ್ ಎಂಟ್ರಿ ಮಾಡೋದು, ಡೀಪ್ ಕ್ಲೀನಿಂಗ್ ಮಾಡೋದು ಎಲ್ಲ ಇದೇ ಕೆಲಸ ಇರುತ್ತೆ. ಬಟ್ ಇವತ್ತು ನಾನು ಡೀಪ್ ಕ್ಲೀನಿಂಗ್ ಮಾಡಿಲ್ಲ. ಪ್ರತಿದಿನ ಡೀಪ್ ಕ್ಲೀನಿಂಗ್ ಇರೋಲ್ಲ, ನಾನು ವಾರಕ್ಕೊಂದ್ಸಲ ಅಷ್ಟೇ ಡೀಪ್ ಕ್ಲೀನಿಂಗ್ ಮಾಡೋದು. ಇದು ಹಬ್ಬಕ್ಕೆ ಅಂತ ಸ್ವಲ್ಪ ಓವರ್ ಡೀಪ್ ಕ್ಲೀನ್ ಇತ್ತು ಅಷ್ಟೇ. ಸೊ ಅದೆಲ್ಲ ಮುಗಿಸ್ಕೊಂಡು ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಅದಲ್ಲದೆ ಮನೆಗೆ ನಮ್ಮ ಅತ್ತೆ ಮಗ ಎಲ್ಲ ಬಂದಿರ್ತಾರಲ್ಲ, ಸೊ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಅಲ್ಲೇ ಅಮೆರಿಕನ್ ಕ್ವೀನ್ಸ್ ಇತ್ತು. ಸೊ ಅಮೆರಿಕನ್ ಕ್ವೀನ್ಸ್ಗೆ ಹೋಗಿ ಬೈ 1 get 1 ಆಫರ್ ಇತ್ತು. ಸೊ ಅದನ್ನ ತೊಗೊಂಡು ನಮ್ಮ ಮನೆಗೆ ಬಂದೆ. ನಮ್ಮ ಅತ್ತೆ ಮಗನೂ ಪಾಪ ಅಲ್ಲೇ ಸಿಕ್ತ ನನಗೆ. ಅವನು ಫೋನ್ ಸ್ವಿಚ್ ಆಫ್ ಆಗೋಗಿತ್ತು, ಬಸ್ ಬೇರೆ ಮಿಸ್ ಆಗೋಗಿತ್ತು ಅಂತ ಅಲ್ಲೇ ನಿಂತಿದ್ದ. ನಾನು ಹೋಗೋ ಟೈಮಿಂಗ್ಸಿಗೂ ಅವ್ನು ಇದ್ದಿದ್ದಕ್ಕೂ ಪಕ್ಕಾ ಮ್ಯಾಚ್ ಆಯಿತು. ಸೊ ಅವನ ಜೊತೆನೇ ಆಟೋದಲ್ಲಿ ಮನೆಗೆ ಹೋದೆ. ಸೊ ಮನೆಗೆ ಬಂದಾಗ ಇಲ್ಲಿ ನಮ್ಮ ಅತ್ತೆ ಒಬ್ಬಟ್ಟು ಮಾಡ್ತಾಯಿದ್ರು. ನಮ್ಮ ಕಡೆ ಪಿತೃಪಕ್ಷಕ್ಕೆ ವೆಜ್ಜೇನೆ, ಅದ್ರ ಬೆಳಿಗ್ಗೆಗೆ ಹೊಸ್ತು ತಡ್ಕೊಂಡ್ಬಿಟ್ಟು ನಾನ್ ವೆಜ್ ಮಾಡ್ತಾರೆ. ಬಟ್
ಕೆಲವೊಂದು ಕಡೆ ಹಬ್ಬದ ದಿನವೇ ನಾನ್ ವೆಜ್ ಮಾಡ್ತಾರೆ, ಕೆಲವೊಂದು ಕಡೆ ವೆಜ್ ಮಾಡ್ತಾರೆ. ನಾವು ವೆಜ್ ಮಾಡ್ತಾಯಿದ್ದೀವಿ. ಸೊ ಅತ್ತೆ ಒಬ್ಬಟ್ಟು ಮಾಡ್ತಾಯಿದ್ರು. ನಮ್ಮದು ಒಂದು ಇರಲಿ ಅಂತ ಅಂದ್ಬಿಟ್ಟು ನಾನು ಒಂದು ಒಬ್ಬಟ್ಟು ಮಾಡಿದೆ. ಯಪ್ಪಾ ಹೆವೀ ಡಿಸ್ಟರ್ಬೆನ್ಸು ಮನೇಲಿ. ಹಬ್ಬ ಅಂತ ಬಂತಂದರೆ ಈ ಮಕ್ಳುಗಳ್ದೆಲ್ಲ ತಲೆನೋವು ತಡೆಯೋಕ್ಕಾಗಲ್ಲ. ಸೊ ನಮ್ಮ ಅತ್ತೆ ಮಕ್ಳದೆಲ್ಲ ತಲೆನೋವು ಅನ್ನೋ ಟೈಮಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ಹೆವೀ ಡಿಸ್ಟರ್ಬೆನ್ಸ್ ಜಾಸ್ತಿ. ಸೊ ನಂದು ಒಂದು ಇರಲಿ ಅಂದ್ಬಿಟ್ಟು ನಾನು ಒಬ್ಬಟ್ಟು ತಟ್ಟೆ. ಸೊ ನಾವು ಒಲೆಲೇ ಅಡುಗೆ ಮಾಡೋದು, ಗ್ಯಾಸ್ ಯೂಸ್ ಮಾಡ್ತೀವಿ ಬಟ್ ರೇರು. ನಮ್ಮ ಅಜ್ಜಿ ಮನೇನೂ ಅಷ್ಟೇ ಒಲೆಲೇ. ನಾವು ಕುಂಬಾರ ಆಗಿರೋದ್ರಿಂದ ನಾವು ಮಡಿಕೆ ಐಟಮ್ಗಳನ್ನೇ ಜಾಸ್ತಿ ಬಳಸೋದು. ಮಡಿಕೆಲಿ ತಿಂದರೆ ಸ್ವಲ್ಪ ಹೆಲ್ದಿ ಜಾಸ್ತಿ, ಆರೋಗ್ಯವಾಗಿರೋದು ಜಾಸ್ತಿ ಅಂದ್ಬಿಟ್ಟು ಮಡಿಕೆಲೇ ಏನು ಊಟ ಮಾಡೋದು, ಅಡುಗೆ ಮಾಡೋದು. ಸೊ ಅದೆಲ್ಲ ಆಯಿತು. ನಮ್ಮ ಅತ್ತೆ ಮಗ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೆವೀ ಗೋಳಾಡ್ಬಿಟ್ಟ. ನಮ್ಮ ಮನೇಲಿ ಒಂಥರ ಲೂಸ್ಗಳು ಅಂತಲೇ ಹೇಳ್ಬೋದು. ಸಾರಿ ಫ್ಯಾಮಿಲೀಸ್. ಏತಕ್ಕಪ್ಪ ಅಂತಂದರೆ ಇನ್ನೂ ಓಲ್ಡ್ ಮೈಂಡ್ ಸೆಟ್ಟಲ್ಲೇ ಅವರೇ. ಒಂದು ವೀಡಿಯೋ ಮಾಡೋಂಗಿಲ್ಲ, ಒಂದು ಫೋಟೋ ತಗೊಳ್ಳೋಂಗಿಲ್ಲ, ಎಲ್ಲದಕ್ಕೂ ರೇಗಾಡ್ತಾರೆ. ಸೊ ಹಂಗೋ ಹಿಂಗೋ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಅಲ್ಲಿ ಎಲೆಗಳ ಮೇಲೆ ನಾವು ಏನೇನು ಐಟಮ್ಸ್ಗಳನ್ನ ಮಾಡಿರ್ತೀವಿ ಐಟಮ್ಸ್ಗಳನ್ನ ಇಟ್ಟು 10 ನಿಮಿಷ ಹೊರಗಡೆ ನಿಂತು ಬಂದು ಪೂಜೆ ಮಾಡಿ ನಾವು ಅದನ್ನ ಸೇವಿಸ್ತೀವಿ. ಸೊ ಅದ್ರದ್ದು ಊಟ ಎಲ್ಲ ಮುಗಿಸ್ಕೊಂಡೆ. ಸೊ ಮುಗಿಸಾದ್ಮೇಲೆ ಇಷ್ಟೇ ನನ್ನ ಡೈಲಿ ವ್ಲಾಗ್ ಮತ್ತು ಅಮಾವಾಸ್ಯೆ ವ್ಲಾಗ್. ಸೊ ತುಂಬ ಟಯರ್ಡಾಗಿ ಹೋಗಿತ್ತು. ಬೆಳಗ್ಗೆ ಡ್ಯೂಟಿಗೆ ಹೋಗಿ ಅಲ್ಲಿ ಕೆಲಸ ಮುಗಿಸಿ ಮನೆಗೆ ಬಂದು ಮನೆ ಕೆಲಸ ಮುಗಿಸಿ ಇಲ್ಲಿ ಹಬ್ಬದ ಪ್ರಿಪ್ರೇಷನ್ಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲೇ ಹೆವೀ ಸುಸ್ತಾಗೋಗಿ ಎಷ್ಟೊತ್ತಿಗಾದರೂ ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳಿದೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.